ಪ್ರಾಜೆಕ್ಟ್ಸ್ 300 ಪ್ರಾಜೆಕ್ಟ್ಸ್ ಇದೆ. ನಾವು ಚಿಲ್ಡ್ರನ್ ಯೂತ್ ವುಮೆನ್ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ಇವರು 2010 ನಲ್ಲಿ ರಶ್ಮಿ ಮ್ಯಾಮ್ ಅವರು ಹಸ್ಬೆಂಡ್ ಪ್ರೊಫೆಸರ್ ಅಶೋಕ್ ಮಿಶ್ರಾ ಅವರು IIT ಡೈರೆಕ್ಟರ್ ಆಗಿದ್ರು. ಅವರು ಇಲ್ಲಿ ಬೆಂಗಳೂರಿಗೆ ಬಂದ್ರು. ಸೊ ಅಲ್ಲಿ ಗುರುಗ್ರಾಮ್ ಅಲ್ಲಿ ಮಾಡಿದ್ರು, ಮುಂಬೈಯಲ್ಲಿ ಮಾಡಿದ್ರು. ಇಲ್ಲಿ ಕರ್ನಾಟಕ ನಮ್ಮ ಬೆಂಗಳೂರಲ್ಲಿನೂ ಈ ತರ ನಾವು ಬಡವರಿಗೆ ಹೆಲ್ಪ್ ಮಾಡುವ ಸಹಾಯ ಮಾಡ್ಬೇಕಂತ ಅವ್ರಿಗೆ ಒಂದು ಇಷ್ಟ ಆಯ್ತು. ಅದು ಫಸ್ಟ್ ನಾವು ಇಲ್ಲಿ ಸೌತ್ ಬ್ಯಾಂಗ್ಳೂರಲ್ಲಿ ಒಂದು ಗವರ್ಮೆಂಟ್ ಶಾಲೆಯಲ್ಲಿ ಬಿಯಾಂಡ್ ಸ್ಕೂಲ್ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ವಿ. ಅದರಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ಸ್, ಆ ಟೈಮ್ನಲ್ಲಿ 2010 ನಲ್ಲಿ ಗವರ್ಮೆಂಟ್ ಶಾಲೆಯಲ್ಲಿ ಕಂಪ್ಯೂಟರ್ ಎಜುಕೇಶನ್ ಇರಲಿಲ್ಲ. ಕಂಪ್ಯೂಟರ್ಸ್ ಇತ್ತು, ಬಟ್ ಕಲಿಯೋದಕ್ಕೆ ಯಾರು ಟೀಚ್ ಮಾಡೋದಕ್ಕೆ ಯಾರು ಇರಲಿಲ್ಲ. ಸೊ ನಾವು ಅವ್ರಿಗೆ ಕಂಪ್ಯೂಟರ್ಸ್ ಮತ್ತೆ ಇಂಗ್ಲಿಷ್ ಮತ್ತೆ ಅವ್ರಿಗೆ ಮ್ಯಾಥಮ್ಯಾಟಿಕ್ಸ್ ಮೇನ್ ಸಬ್ಜೆಕ್ಟ್ಸ್ ಅಲ್ಲಿ ಏನೇನು ಹೆಲ್ಪ್ ಬೇಕು ಅದೆಲ್ಲ ಮಾಡಿ ಅದರಿಂದ ನಾವು 150 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಟ್ಟು ಅವ್ರು ಈಗ ಗ್ರಾಜುಯೇಷನ್ ಎಲ್ಲ ಆಗಿ ಫಸ್ಟ್ ಜನರೇಷನ್ ಲರ್ನರ್, ಅವ್ರ ಮನೆಯಲ್ಲಿ ಬೇರೆ ಯಾರು ಈ ತರ ಕಾಲೇಜ್ ಬರೇ ಹೋಗ್ಲಿಲ್ಲ. ಅವ್ರು ಮಾಡಿ ಈಗ ಮೋರ್ ದೆನ್ 80% ಈಗ ಒಳ್ಳೆ ಕೆಲಸದಲ್ಲಿ ಇದ್ದಾರೆ. ಅವ್ರು ಫುಲ್ ಬದಲಾವಣೆ ಆಗಿದೆ. ಅವ್ರು ಮಾತ್ರ ಇಲ್ಲ, ಅವ್ರ ಕುಟುಂಬ ಮತ್ತೆ ಸಮುದಾಯ ಎಲ್ಲ ಕಡೆನೂ ಮಾಡಿದ್ರು. ಸೊ ಆಗ 150 ಅಂತ ಶುರು ಮಾಡಿ ಈಗ ನೀವು ಕರ್ನಾಟಕ ಬೆಂಗಳೂರು ಮತ್ತೆ ಶಿವಮೊಗ್ಗ, ಮಡಿಕೇರಿ, ಬಟ್ಕಲ್ ಅಲ್ಲೆಲ್ಲ ನಾವು ಮೋರ್ ದೆನ್ 50 ಗವರ್ಮೆಂಟ್ ಸ್ಕೂಲ್ಸ್, ಶಿವಮೊಗ್ಗದಿಂದ ಮೋರ್ ದೆನ್ 100 ಸ್ಕೂಲ್ಸ್ ಅಲ್ಲಿ ನಾವು ಗವರ್ಮೆಂಟ್ ಶಾಲೆಗಳಲ್ಲಿ ನಾವು ವರ್ಕ್ ಮಾಡಿದೀವಿ. BEO ನಮ್ಗೆ ಪರ್ಮಿಷನ್ ಕೊಡ್ತಾರೆ. ಪರ್ಮಿಷನ್ ತಗೊಂಡು ನಾವು ಈ ಶಾಲೆಗಳಲ್ಲಿ ಅವ್ರ ಜೊತೆ, ಪ್ರಿನ್ಸಿಪಲ್ ಜೊತೆ, ಆ ಸ್ಕೂಲ್ ಜೊತೆ ಅವ್ರಿಗೆ ಏನೇನು ಹೆಲ್ಪ್ ಬೇಕು ಮಕ್ಕಳಿಗೆ ಅದೆಲ್ಲ ನಾವು ಮಾಡ್ತೀವಿ. ಅದು ಮಾತ್ರ ಇಲ್ಲ, ನಾವು ಏನ್ ಬಿಲೀವ್ ಮಾಡ್ತೀವಿ ಆದ್ರೆ ಕ್ವಾಲಿಟಿ ಎಜುಕೇಶನ್ ಫಾರ್ ಪುವರ್ ಪೀಪಲ್, ನಾಟ್ ಪುವರ್ ಎಜುಕೇಶನ್ ಫಾರ್ ಪುವರ್ ಪೀಪಲ್. ಬಡವರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ. ಆಮೇಲೆ ನಾವು ಮಹಿಳೆಯರಿಗೆ ಅದ್ರ ಜೊತೆಗೆ ಯೂತ್ ಸ್ಕಾಲರ್ಶಿಪ್ ಕೊಟ್ಟು ಅವ್ರು ಗ್ರಾಜುಯೇಷನ್ ಮಾಡೋದಕ್ಕೆ, ಮತ್ತೆ ಎಂಪ್ಲಾಯಬಿಲಿಟಿ ಓರಿಯೆಂಟೆಡ್, ಅವ್ರು ಎಂಪ್ಲಾಯಬಲ್ ಆಗ್ಬೇಕಾದ್ರೆ ಅವ್ರಿಗೆ ಏನೇನು ಸ್ಕಿಲ್ಸ್ ಬೇಕು ಅದೆಲ್ಲ ನಾವು ಕೊಟ್ಟಿದ್ದೀವಿ. ವಿಮೆನ್ ಮೋರ್ ದೆನ್ 25,000 ವಿಮೆನ್ ನಾವು ಈಗ 15 ವರ್ಷದಲ್ಲಿ ಅವ್ರಿಗೆ ಎಂಪ್ಲಾಯಬಿಲಿಟಿ ಓರಿಯೆಂಟೆಡ್ ಸ್ಕಿಲ್ಲಿಂಗ್ ಎಲ್ಲ ಕೊಟ್ಟಿದ್ದೀವಿ. ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದೀವಿ. ಈಗ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಾಗಿದೆ, ಎಲ್ರಿಗೂ ಕೆಲಸ ಹೋಯ್ತು. ಬಟ್ ಈಗ ಈ ತರ ಸ್ಕಿಲ್ಲಿಂಗ್ ಆದ್ಮೇಲೆ ಈ ಮಹಿಳೆಯರೆಲ್ಲ ಮನೆಯಲ್ಲಿ ಕೆಲಸ ಮಾಡಿ ಆ ಟೈಮ್ ನಲ್ಲಿ ಅವರೇ ದೇವರ ಬ್ರೆಡ್ವಿನ್ನರ್ಸ್, ಅವ್ರು ಸಂಪಾದನೆ ಮಾಡಿ ಎಲ್ಲ ಮಾಡಿದ್ರು. ಸೊ ಈಗ 15 ಇಯರ್ಸ್ ಅಲ್ಲಿ 150 ಸ್ಟೂಡೆಂಟ್ಸ್ ಅಂತ ಶುರುವಾಗಿ ಈಗ ಪ್ರತಿ ವರ್ಷ ಮೋರ್ ದೆನ್ 60,000 ಬೆನಿಫಿಷರೀಸ್, ಚಿಲ್ಡ್ರನ್, ಯೂತ್ ಅಂಡ್ ವಿಮೆನ್ ನಾವು ಟಚ್ ಮಾಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಒಂದು 30 ಗವರ್ಮೆಂಟ್ ಶಾಲೆಗಳಲ್ಲಿ ನಾವು ಅವ್ರ ಜೊತೆಗೆ ಕೆಲಸ ಮಾಡ್ತೀವಿ. ಪ್ರಾಪರ್ ಅಪ್ರೂವಲ್ ಎಲ್ಲ ತಗೊಂಡು ನಾವು ಮಾಡ್ತೀವಿ. ಮತ್ತೆ ಯೂತ್ಗೆ ಮೋರ್ ದೆನ್ 200 ಸ್ಟೂಡೆಂಟ್ಸ್ ಇಲ್ಲಿ ಇಂಜಿನಿಯರಿಂಗ್ ಮತ್ತೆ ಪ್ರೊಫೆಷನಲ್ ಕೋರ್ಸಸ್, ಗ್ರಾಜುಯೇಷನ್ ಕೋರ್ಸಸ್ಗೆ ನಾವು ಸ್ಕಾಲರ್ಶಿಪ್ ಬರೀ 1 ವರ್ಷ ಮಾತ್ರ ಅಲ್ಲ 5 ವರ್ಷ ಕೊಡ್ತೀವಿ. 10th ಕ್ಲಾಸ್ ಆದ್ಮೇಲೆ 11th ಇಂದ ಶುರುವಾಗಿ ಗ್ರಾಜುಯೇಷನ್ ಮುಗಿಯವರೆ ಅವ್ರಿಗೆ ಕೊಡ್ತೀವಿ. ಅದು ಮಾತ್ರ ಅಲ್ಲ, ವಿಮೆನ್ಗೆ ಪ್ರೋಗ್ರಾಮ್ಸ್ ನಡೀತಾ ಇದೀವಿ. ಮೋರ್ ದೆನ್ 100 ಕಮ್ಯುನಿಟೀಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಇನ್ 15 years ಈಗ 5 ಲಕ್ಷ ಪೀಪಲ್ ವಿ ಹ್ಯಾವ್ ಟಚ್ಡ್, ಬೋತ್ ಚಿಲ್ಡ್ರನ್, ಯೂತ್ ಅಂಡ್ ವಿಮೆನ್. ಸೊ ನಮ್ಗೆ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ಇದೀವಿ. ಇಲ್ಲಿ ಎಲ್ಲೆಲ್ಲ ಸಹಾಯ ಮಾಡ್ಬೋದು ಫಾರ್ ಚಿಲ್ಡ್ರನ್, ಯೂತ್ ಅಂಡ್ ವಿಮೆನ್. ಬೆಸ್ಟ್ ಆಗಿ ಅವ್ರಿಗೆ ನಾವು ಕೊಡಬೇಕು. ಮುಖ್ಯವಾಗಿ ಈಗ ಬೆಂಗಳೂರಲ್ಲಿ ನೋಡಿದ್ರೆ ಎಲ್ಲ ಕಡೆಯಿಂದ ಬರ್ತಾರೆ. ಬಟ್ ಇನ್ನು ಇರೋರಿಗೆ ನಾವು ಎಂಪ್ಲಾಯಬಿಲಿಟಿ ಓರಿಯೆಂಟೆಡ್ ಸ್ಕಿಲ್ಸ್ ಕೊಡಬೇಕು. ಅದೇ ಒಂದು ಇಂಪಾರ್ಟೆಂಟ್ ಆಗಿ ನಾವು ಇಟ್ಕೊಂಡು ಅವ್ರಿಗೆ ಆ ತರ ನಾವು ಸ್ಕಿಲ್ಸ್ ಕೊಡ್ತೀವಿ. ಬಿಕಾಸ್ ನೀವು ಜಾಬ್ ಹೋದ್ರೆ ಏನ್ ಮಾಡ್ತಾರೆ, ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು, ಅವ್ರಿಗೆ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು. ಆಚೆಯಿಂದ ಎಲ್ಲರೂ ಬಂದ್ರೆ ಅವ್ರಿಗೆಲ್ಲ ಆ ಸ್ಕಿಲ್ಸ್ ಇದೆ. ಬಟ್ ಇಲ್ಲಿ ಇರೋರಿಗೆ ಆ ಸ್ಕಿಲ್ಸ್ ಬೇಕಂತ ಇಟ್ಕೊಂಡು ಎಂಪ್ಲಾಯಬಿಲಿಟಿ ಓರಿಯೆಂಟೆಡ್ ಟ್ರೈನಿಂಗ್ ನಾವು ಕೊಡ್ತಾ ಇದೀವಿ. ಇನ್ನು ನಮ್ಗೆ ಆಸೆ ಇದೆ, ಮ್ಯಾಮ್ ಹೇಳಿದ್ರಲ್ವಾ ವಿದ್ಯಾ ಸ್ಕೂಲ್ ಇದೆ ಅಂತ, ಅದು 17 ವರ್ಷ ಅದಿದೆ. ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ಇನ್ ಗುರುಗ್ರಾಮ್. ಅದೇ ತರ ಈ ಕರ್ನಾಟಕದಲ್ಲಿ ಕೂಡ ನಾವು ಆ ಒಂದು ಶಾಲೆ ಮಾಡ್ಬೇಕಂತ ನಮ್ದು ವಿದ್ಯಾಶಾಲೆ. ಅದರಲ್ಲಿ ಬರೀ ಬಡವರಿಗೆ ನಾವು ಫುಲ್ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕಂತ ಇದೀವಿ. ಇನ್ನು ಡಿಜಿಟಲ್ ಸೆಂಟರ್ಸ್, ಈಗ ನೀವು ಕಮ್ಯುನಿಟೀಸ್ ಅಲ್ಲಿ ಹೋದ್ರೆ ಲೈಕ್ ಈಜಿಪುರ ಆ ಕಡೆಲ್ಲ ಹೋದ್ರೆ ಕಮ್ಯುನಿಟೀಸ್ ಒಳಗಡೆ ನಾವು ಸೆಂಟರ್ಸ್ ಇಟ್ಟಿದ್ದೀವಿ, ಕಂಪ್ಯೂಟರ್ ಸೆಂಟರ್ಸ್. ಸೊ ಅಲ್ಲಿ ಬಂದು ಎಲ್ಲರೂ ಅದು 24 hours ಓಪನ್ ಆಗಿರುತ್ತೆ. ಕೆಲಸ ಹೋಗ್ತಾರೆ, ಅವರು ಕ್ಯಾಬ್ ಡ್ರೈವರ್ಸ್ ಆಗಿರ್ತಾರೆ, ಬಟ್ ಕಂಪ್ಯೂಟರ್ಸ್ ಕಲಿಯೋಕೆ ಇಷ್ಟ ಇದೆ ಅವರಿಗೆ. ಸೊ ಅವ್ರಿಗೆ ಆ ತರ ನಾವು ಅವಕಾಶ ಕೊಟ್ಟು ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ. ಇನ್ನೊಂದು ಏನ್ ಹೇಳ್ಬೇಕಾದ್ರೆ, ಈಗ ನೀವು ಬೆಂಗಳೂರಲ್ಲಿ ಸೌತ್ ಝೋನ್ ನಲ್ಲಿ ಮೋರ್ ದೆನ್ 125 ಸ್ಟಾಫ್ ನಮ್ಗಿದ್ದಾರೆ. ಅದರಲ್ಲಿ 50
ಒಂದು ಟ್ರೈನಿಂಗ್ ಕೊಟ್ಟು ತಿರ್ಗಾ ಅವ್ರಿಗೆ ನಮ್ಮ ಹತ್ರನೇ ಅವ್ರ ಕೆಲ್ಸಕ್ಕೆ ಬಂದಿದ್ದಾರೆ. ಸೊ ಆ ತರ ಒಂದು ಬಿಗ್ ಇಂಪ್ರೂವ್ಮೆಂಟ್ ಅಂಡ್ ಬಿಗ್ ಎಂಪವರ್ಮೆಂಟ್ ನಾವಿಲ್ಲಿ ಮಾಡ್ತಾ